ತೇ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಬೇಡುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮ ಎಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದಂಥ ಒಂದು ವಿಡಿಯೋ ಅಂದರೆ ಬಂಗಾರ ಸಿಕ್ಕಿದಂಥ ದಂಪತಿಗಳಿಬ್ಬರು ವಾಪಸ್ ಕೊಟ್ಟಿರ್ತಾರೆ ಅಂತ ಹೇಳಿದಂಥ ಒಂದು ವಿಡಿಯೋದಲ್ಲಿ ನನ್ನ ಸಬ್ಸ್ಕ್ರೈಬರು ಯಾವತ್ತೂ ನನಗೆ ಫೋನ್ ಮಾಡಿದವರಲ್ಲ. ಯಾಕಂದರೆ ಫೋನ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ. ಯಾಕಂದರೆ ದೇವ್ರ ದಯದಿಂದ ಚೆನ್ನಾಗಿದ್ದಾರೆ. ಕಷ್ಟ ಸುಖ ಹೇಳ್ಕೊಳ್ಳುವಂಥ ಕಷ್ಟ ಸುಖ ಏನಿಲ್ಲ, ಅಥವಾ ತುಂಬ ಬಡತನ ಅನ್ನುವ ಹಾಗಿಲ್ಲ. ಆ ರೀತಿಯಾಗಿ ನಾನು ನಿಮಗೆ ಯಾವುದೇ ರೀತಿಯ ಕಾಲ್ ಮಾಡ್ತಾ ಇರಲಿಲ್ಲಮ್ಮ. ನನ್ನ ಕಾಲ್ ನೀವು ರಿಸೀವ್ ಮಾಡಲೇಬೇಕು, ಒಂದು ಸಲ ನಿಮ್ಮ ಹತ್ರ ಮಾತಾಡಲೇಬೇಕು ಅಂತ ಹಾಕಿದ್ರು. ಅಂತೂ ಕೊನೆಗೂ 2 ದಿನದ ಮೇಲೆ ನಾನು ಅದನ್ನು ರಿಸೀವ್ ಮಾಡ್ತೀನಿ. ಮಾಡಿದಾಗ ಅವ್ರು ಏನು ತಪ್ಪು ಮಾಡಿದಾರೋ ಗೊತ್ತಿಲ್ಲ, ಅದು ಹೇಳ್ಕೊಂಡಿಲ್ಲ ಅವರು ನನ್ನ ಹತ್ರ. ಅದು ಹೇಳ್ಕೊಂಡ್ರೆ ಮತ್ತೆ ದುಃಖ ಬರುತ್ತಮ್ಮ ನನಗೆ. ಬೇಡ, ಯಾವ ತಪ್ಪು ಅಂತ ಬೇಡ ಅಂತ. ತಪ್ಪು ಮಾಡಿದ್ದೀನಿ ನಾನೊಂದು. ನನ್ನ ಕುಟುಂಬದಲ್ಲಿ ಒಬ್ಬರ ಕಣ್ಣೀರನ್ನು ಅತಿಯಾಗಿ ಹಾಕ್ಸಿದ್ದೀನಿ. ಅತಿಯಾಗಿ ಅಂದರೆ ನನಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದರೂ ಸಹಿತ ಅವ್ರ ಕಣ್ಣೀರಿಗೆ ನಾನು ಬೆಲೆನೇ ಕೊಡಲಿಲ್ಲಮ್ಮ. ಕಣ್ಣೀರು, ಶಾಪ ಎಲ್ಲ ಕೊಟ್ಟಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ಕಷ್ಟದಿಂದ ದುಡಿತಾನೆ, ದುಡಿದು ಏನೋ ಒಂದು ಗಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅದು ಇಲ್ಲ ಅಂತ ಆದಾಗ ಬಹುಶಃ ಅವ್ರಿಗೆ ಬರೋದು ಶಾಪ ಮತ್ತು ಕಣ್ಣೀರು ಮಾತ್ರ. ಆ ಹೊತ್ತಲ್ಲಿ ನನಗೆ ಆ ಕಣ್ಣೀರಿಗೂ ಕರಗಲಿಲ್ಲ ನಾನು. ಬಹುಶಃ ಆ ವಸ್ತು ಇದಾಗಿದೆ, ಅದು ನನ್ನದಲ್ಲ ಅಂತ ನಂಗೆ ಗೊತ್ತು. ನಾನು ಕೊಡ್ಬೋದಿತ್ತೇನೋ, ಆದರೆ ನನಗೆ ಸ್ವಾಭಿಮಾನ ಅಡ್ಡ ಬಂತು. ಆಮೇಲೆ ಮುಜುಗರ ಆಯಿತು. 4 ಜನರ ಎದುರುಗಡೆ ಒಳ್ಳೆಯವಳು ಅಂತ ಅನ್ನಿಸ್ಕೊಂಡವಳು ನಾಳೆ ಈ ವಿಷಯ ಗೊತ್ತಾದ ತಕ್ಷಣ ಚೀತು ಅಂತಾರೇನೋ, ಇಂಥವಳಿಗೆ ಇದು ಬೇಕಾ ಅಂತ ಕೇಳ್ತಾರೇನೋ ಅಂತ ಇದೆಲ್ಲ ಯೋಚನೆ ಮಾಡಿ ನಾನು ಕೊನೆಗೂ ನಾನು ಒಂದು ವಸ್ತುವನ್ನು ವಾಪಸ್ ಕೊಡಲೇ ಇಲ್ಲಮ್ಮ. ನಾನು ಕೊಡಲೇ ಇಲ್ಲ. ಎಷ್ಟು ಮಟ್ಟಿಗೆ ಕೊಡಲಿಲ್ಲ ಅಂದರೆ ಅವರೆಷ್ಟು ಗೋಗೆರೆದ್ರು ಕೊಡಲಿಲ್ಲ. ಆಮೇಲೆ ಕ್ರಮೇಣ ಏನಾಯಿತು ಅಂದರೆ, ಯಾವಾಗಲೂ ನೋಡಿ ಅಮ್ಮ, ಒಬ್ರಿಗೆ ಅನ್ಯಾಯವನ್ನು ಮಾಡ್ತೀವಿ ನಾವು ಅನ್ಯಾಯ ಮಾಡಿದ್ದೇ ಸರಿ ಅಂತೀವಿ, ನಮ್ಮದೇ ನ್ಯಾಯ ಅಂತೀವಿ ನಾವು. ಆದರೆ ನಿಜವಾಗಿಯೂ ಅದು ನ್ಯಾಯ ಅಲ್ಲ ಅಂತ ಗೊತ್ತಿದ್ದು ನಮ್ಮದೇ ನ್ಯಾಯ ಅಂತೀವಿ. ನಮಗೆ ಗೊತ್ತಿದೆ ಅದು ಅನ್ಯಾಯ ಅಂತ ಗೊತ್ತಿದೆ. ನಮ್ಮ ಬಾಯಲ್ಲಿ ಬರೋದು ನಮ್ಮ ದೇವ್ರು ನೋಡ್ಕೊಳ್ಳಿ ಅಂತ. ಯಾವಾಗಲೂ ಅಮ್ಮ, ಅನ್ಯಾಯವಾಗಿದ್ದು ಈ ಮಾತನ್ನು ಯಾವತ್ತೂ ಆಡಬಾರ್ದು ನಾವು. ದೇವ್ರು ನೋಡ್ಕೊಳ್ಳಿ ಅಂತ. ನ್ಯಾಯವಾಗಿದ್ದರೆ ಒಳ್ಳೆಯದನ್ನು ಮಾಡ್ತಾನೆ, ಅನ್ಯಾಯವಾಗಿದ್ದರೆ ನಮ್ಮ ದೇವರೇ ಸಾಕು ನಮಗೆ ತಿರ್ಗಾ ಉಲ್ಟಾ ಹೊಡೆಯೋಕೆ. ಅದು ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದು ಗೊತ್ತಿರಲೂಬಹುದೇನೋ ಎಷ್ಟೋ ಜನರಿಗೆ. ಅನ್ಯಾಯ ಮಾಡಿದ್ದು ನಾನು ದೇವ್ರು ನೋಡಲಿ, ನಾನು ನ್ಯಾಯವಾಗಿದ್ದೀನಿ ಅಂತ ಅಂದರೆ ಅದು ನಿಜ ಅನ್ಯಾಯವಾಗಿದ್ದರೆ ನಮ್ಮ ದೇವರೇ ನಮಗೆ ಕರ್ಮಫಲಗಳನ್ನು ಸುತ್ತಾನಮ್ಮ ಅಂತ. ಹಾಗೆ ಕ್ರಮೇಣ ಈಗ ಒಂದು 20-25 ವರ್ಷದ ಹಿಂದಿನ ಒಂದು ಕತೆ ಇದು. ಆಮೇಲೆ ಕ್ರಮೇಣ ಇವರೇನು ಮಾಡ್ತಾರೆ, ಎಲ್ಲ ಯೂಟ್ಯೂಬೆಲ್ಲ ನೋಡ್ತಾರೆ, ರಾಯರ ಭಕ್ತರಾಗ್ತಾರೆ. ರಾಯರ ಭಕ್ತರಾದಮೇಲೆ ಎಲ್ಲರ ಕಾರ್ಯಕ್ರಮ ನೋಡ್ತಾರೆ, ಎಲ್ಲರ ಹೆಸರನ್ನು ಹೇಳಿದ್ದಾರೆ. ಮೆಚ್ಚಬೇಕು ಅವರು ಇದಕ್ಕೆ. ಏನಮ್ಮ, ನಮಗೆ ಬೇಕಾಗಿರೋದು ರಾಯರ ಪವಾಡ, ರಾಯರ ಪೂಜೆ, ರಾಯರ ಪುರಸ್ಕಾರ. ಅದನ್ನು ನೀವು ಹೇಳಿದ್ರೇನೋ, ಮತ್ತೊಬ್ಬರು ಹೇಳಿದ್ರೇನೋ, ಮಗದೊಬ್ಬರು ಹೇಳಿದ್ರೇನಮ್ಮ, ಯಾರು ಹೇಳಿದರೂ ಸರಿಯೇ. ಒಟ್ಟಾರೆ ರಾಯರ ಬಗ್ಗೆ ನಂಬಿಕೆ ವಿಶ್ವಾಸ ಇಟ್ಟು ಹೇಳ್ತಾರಲ್ವ, ಅದನ್ನು ನಾವು ಮಾಡಿದಾಗ ನಮಗೂ ಒಂಥರ ಏನೋ ಒಳ್ಳೆಯದಾಗತ್ತೆ ಅಮ್ಮ. ತಪ್ಪು ಮಾಡಿದ್ದೀನಿ ನಾನು ಪೂರ್ತಿಯಾಗಿ ನನಗೆ ಕೆಲವೊಂದು ವಿಷಯಗಳನ್ನು ನಾನು ಅದು ತಪ್ಪು ನನ್ನಿಂದ ಮಾಡಬಾರ್ದಾಗಿತ್ತು ನಾನು ಅಂತ ಅಂದುಕೊಂಡಿರೋದು ನಿಜ ಹೇಳ್ತೀನಿ. ನಾನು ರಾಯರ ಪೂಜೆ ಮಾಡಿದ ಮೇಲೆ, ರಾಯರ ಪೂಜೆ ಮಾಡಿ ನಾವೇನು ಮಾಡೋಕ್ಕೆ ಸಾಧ್ಯ? ರಾಯರೇ ನಾವು ಏನು ಕೊಡೋಕ್ಕೆ ಸಾಧ್ಯಮ್ಮ? ರಾಯರೇ ಎಲ್ಲ ಕೊಡ್ತಾರೆ ನಮಗೆ ಅಂತ ನಾವು ರಾಯರಿಗೆ ಏನು ಕೊಡೋಕ್ಕೆ ಸಾಧ್ಯ? ನಾವು ಮೊಳಗಟ್ಟಲೆ ಹೂ ಹಾಕಿ ಪೂಜೆ ಮಾಡಿದ್ರೆ ಸಾಕು ಅಂತನಾ? 10-15 ದೀಪ ಹಚ್ಚಿದರೆ ಸಾಕು ಅಂತನಾ? ಅದು ನಮ್ಮ ರಾಯರಿಗೆ ಬೇಕಾಗತ್ತೇನಮ್ಮ? ಇಲ್ಲ, ಅವ್ರಿಗೆ ಬೇಕಾಗಿದ್ದು ಪರಿಶುದ್ಧವಾದಂಥ ಭಕ್ತಿ. ಪ್ರೀತಿಗೆಲ್ಲ ಮಾಡ್ತಾರೆ ಬಿಡಿ, ಅದ್ರ ಬಗ್ಗೆ ನನ್ನ ಮಾತೇ ಇಲ್ಲಮ್ಮ. ಯಾಕಂದರೆ ನನಗೆ ಅನಿಸುತ್ತೆ ಗುರುವಾರ ಅಂದರೆ ಹಬ್ಬ ಇದ್ದ ಹಾಗೆ ಅಂತ, ಇಷ್ಟೇ ಹೂ ಹಾಕಬೇಕು ಅಂತ ನನಗನ್ನಿಸ್ಬೋದು. ಆದರೆ ನಿಮಗೆ ಅನ್ನಿಸ್ದೇ ಇರಬಹುದು. ನೀವು ಒಂದು ತುಳಸಿ, ಒಂದು ಹೂವಲ್ಲಿ ನಾನು ರಾಯರನ್ನು ಆರಾಧನೆ ಮಾಡ್ತೀನಿ ಅನ್ನೋದು ನಿಮಗನ್ಸಿರ್ಬೋದು. ಅದು ಅವರ
ಪ್ರೀತಿ ನಂಬಿಕೆಗೆ ಬಿಟ್ಟಿರುವಂಥದ್ದಮ್ಮ. ಇದನ್ನು ಯಾವುದು ಇದು ಮಾಡುವಂಥದ್ದಲ್ಲ. ನಾನು ಭಾಳ ಹೂವು ಹಾಕಿ ಪೂಜೆ ಮಾಡಲ್ಲ, ಆದರೆ ವಿಡಿಯೋ ಎಲ್ಲ ನೋಡ್ತೀನಿ. ಆ ಹೂವು ಹಾಕಿ ಪೂಜೆ ಮಾಡೋದು, ಆ ಪ್ರಸಾದ ಆಗೋದು ಅದೆಲ್ಲ ಕಂಡಾಗ ತುಂಬ ಖುಷಿ ಪಡ್ತೀನಮ್ಮ, ನಾನು ಸಂತೋಷ ಪಡ್ತೀನಿ. ಅದು ನಮ್ಮ ಭಾಗ್ಯ ಅಂದ್ಕೋತೀವಿ ನಾವು. ಆ ಪ್ರಸಾದವಾಗುವಾಗ ನೋಡುವಾಗಲ್ಲ, ಅಯ್ಯಪ್ಪ ನಮಗೆ ನಮ್ಮ ಕೈ ಅರಿವಿಲ್ಲದೆ ನಮ್ಮ ಹಸ್ತ ನಮ್ಮ ಎದೆಯ ಮೇಲೆ ಬಂದು ಕೂತ್ಕೊತೈತೆ, ಪರಮಾತ್ಮ ಅಂತ ಅನಿಸುತ್ತೆ ನಮ್ಮ ಬಾಯಿ ಅಂತ. ಹಾಗೆ ಅವ್ರು ಹೇಳೋದು ಒಂದೇ, ರಾಯರ ಭಕ್ತರಾಗಿ ನೀವು ಏನನ್ನು ಬಿಡಬೇಕು? ಅನ್ಯಾಯ, ಸಣ್ಣ ಪುಟ್ಟ ಅನ್ಯಾಯ ಆಗತ್ತೆ, ಅದು ಗೊತ್ತಿದ್ದು ಆಗುತ್ತೆ, ಕೆಲವೊಂದು ಸಲ ಗೊತ್ತಿಲ್ಲದೆ ಆಗಿತ್ತು. ಅದು ಇನ್ನೊಬ್ಬರ ಕಣ್ಣಲ್ಲಿ ಕಣ್ಣೀರು ಹಾಕುವಷ್ಟು ಅನ್ಯಾಯವನ್ನು ನಾವು ಮಾಡ್ತಾ ಇದ್ದೀವಿ ಅಂತಾದರೆ ಅದು ರಾಯರನ್ನು ನಂಬಿ ನಾವಲ್ವೇ ನಮ್ಮ ತಪ್ಪು ಮಾಡ್ತಾ ಇರೋದು. ನಾವು ರಾಯರಿಗೆ ಏನು ಕೊಡಬೇಕು? ಇದು ಅನ್ಯಾಯವಾಗ್ತಾ ಇದೆ ತಂದೆ, ಇದನ್ನು ಕೊಟ್ಟು ಬಿಡ್ತೀನಿ. ಅನ್ಯಾಯ ಆಗ್ತಾ ಇದೆ, ಅನ್ಯಾಯ ಇದು ನಂಗೆ ಗೊತ್ತು, ಆದರೆ ನಾನು ನ್ಯಾಯ ಅಂತ ವಾದ ಮಾಡ್ತಾ ಇದ್ದೀನಪ್ಪ ಅನ್ನೋದನ್ನು, ಅದಲ್ಲಪ್ಪ ಬೇಡ ಬಿಡು, ನೀನು ಮನಸ್ಸು ಮಾಡಿದ್ರೆ ನನಗೆ ಎಷ್ಟು ಕೊಡ್ಬೋದು ತಂದೆ, ನಾನು ಯಾಕೆ ಅನ್ಯಾಯ ಮಾಡಬೇಕು? ನಿನ್ನನ್ನು ಪೂಜೆ ಮಾಡ್ತಾ ಇದ್ದೀನಿ, ನಾನು ಬಿಟ್ಬಿಡ್ತೀನಿ ತಂದೆ ಅಂತ ಅಂದರೆ ರಾಯರಿಗೆ ಅದೇ ತುಪ್ಪದ ದೀಪ, ಅದೇ ಶೃಂಗಾರಮಯವಾದ ತುಳಸಿ ಮಾಲೆ, ಹೂವಿನ ಮಾಲೆ ಅಮ್ಮ. ನಾನೆಲ್ಲ ತಿಳ್ಕೊಂಡಿದ್ದೀನಿ ತಾಯಿ. ನಾನು ಜೊತೆಗೆ ನಾನು ಮಾಡಿದಂತಹ ತಪ್ಪಿಗೆ ದಿನಕ್ಕೆ ಒಂದು ಸಲ ಆದರೂ ರಾಯರ ಹತ್ರ ಕಣ್ಣೀರು ಹಾಕೊಳ್ಳು. ರಾಯರೇ ದಯವಿಟ್ಟು ನನಗೆ ನೋವಾಗ್ತಾ ಇದೆ, ನಾನು ಇಂಥ ತಪ್ಪು ಮಾಡಿದ್ದೀನಿ ಅಂತ ಕೊನೆಗೂ ನನಗೆ ಒಂದು ಸೂಚನೆ ಆಗುತ್ತೆ, ಬದಲಾಗಿ ಒಂದು ಸೂಚನೆ ಆಗುತ್ತೆ. ನನಗೆ ಏನು ಸೂಚನೆ ಆಗುತ್ತೆ ಅಂದರೆ, ಇವರವರು ಏನಂದರೆ ಕುಟುಂಬದವರು, ಅವರ ಮನೆಯಲ್ಲಿ ಈಗ ಮೇ ತಿಂಗಳಲ್ಲಿ ಒಂದು ಮದುವೆ ಇದೆ ಅಮ್ಮ. ಅದು ಹಿಂದೆಯೇ ನನಗೆ ಸೂಚನೆ ಆಗಿತ್ತು. ಆ ಮದುವೆಗೆ ನೀನು ಮಾಡಿದ ತಪ್ಪಿಗೆ ತಪ್ಪು ಮಾಡಿದೀನಿ ಅಂತ ಪಶ್ಚಾತ್ತಾಪದಿಂದ ಕೊರಗ್ತಾ ಇದೆಯಾ ನೀನು. ಆ ಕೊರಗ್ತಾ ಇರೋದಕ್ಕೆ ಮಂಗಳ ಕಾರ್ಯದಲ್ಲಿ ನಿನ್ನ ಒಂದು ಕೈ ಇರಲಿ ಅಂತ ಒಂದು ಗುರುಗಳು ಬಂದು ಹೇಳಿದ ಹಾಗಾಯ್ತಮ್ಮ ನನಗೆ. ಆವಾಗ ನಾನೇನು ಮಾಡ್ತೀನಿ, ನಾನು ಆವಾಗಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅವರಿಗಿರೋದು ಒಂದೇ ಮಗಳು. ಆ ಮಗಳಿಗೆ ನಾನು ಮದುವೆ ಸಮಯದಲ್ಲಿ ತುಂಬ ಹೆಲ್ಪ್ ಮಾಡಬೇಕು ಅಂತ ಈಗಲೂ ಅಷ್ಟೇ ಮಾಡ್ತಾ ಇದ್ದೀನಮ್ಮ. ನನ್ನ ಮನೇಲಿ ಕಾರಿದೆ, ಮದುವೆ ಹೇಳಿಕೆಗೆಲ್ಲ ಅವ್ರನ್ನೆಲ್ಲೂ ರಿಕ್ಷಾ ಮಾಡ್ಕೊಂಡು ಹೋಗಿಬಿಟ್ಟಿಲ್ಲಮ್ಮ. ನಾನು ಕಾರಲ್ಲಿ ತೊಗೊಂಡೋಗ್ತೀನಿ, ನಾನು ಡ್ರೈವಿಂಗ್ ಮಾಡ್ತೀನಮ್ಮ. ನಾನು ಕಾರಲ್ಲಿ ತೊಗೊಂಡೋಗ್ತೀನಿ, ಪ್ರತಿಯೊಂದು ಮನೆಗೂ ನಾನೇ ಅವ್ರನ್ನ ಮುನ್ನಿಲ್ಲಿಸಿ ಕಾರ್ಡ್ಗಳನ್ನು ಹಂಚ್ತಾ ಇದ್ದೀನಿ. ಯಾಕಂದರೆ ಮಾಡಿದ ಪಾಪಕ್ಕೆ, ನನ್ನ ರಾಯರ ಭಕ್ತಲು ಅಂದಮೇಲೆ ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ಅದಕ್ಕೆ ಪರಿಹಾರ ಏನು ಅಂತ ಹುಡುಕಬೇಕು. ಅದು ಪೂಜೆ ಪುರಸ್ಕಾರದಿಂದ ಸಿಗುವಂಥದ್ದು ಅಲ್ಲ ಅಮ್ಮ. ಅದು ಈಗಲೂ ನಾನೇ ಡ್ರೈವಿಂಗ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಮನೆ ಹೋಗಿ ಎಲ್ಲೆಲ್ಲೆಲ್ಲ ಮದುವೆ ಕಾಗದ ಕೊಡಬೇಕು ಅಲ್ಲೆಲ್ಲ ಕೊಟ್ಟು ಬರ್ತಾ ಇದ್ದೀನಮ್ಮ. ಕೆಲವೊಂದು ಜವಳಿಗೆ ಹೋದಾಗೆಲ್ಲ ಅವ್ರಿಗೆ ಬಾಡಿಗೆ ಮಾಡೋಕ್ಕೆ ಬಿಟ್ಟಿಲ್ಲ. ನಾನು ನನ್ನ ಕಾರೇ ಉಪಯೋಗಿಸ್ಕೊಂಡೆ, ಡ್ರೈವರ್ನ ಹಾಕಿ ಕಳಿಸಿದ್ದೀನಮ್ಮ ನಾನು. ಅಂದರೆ ಒಟ್ಟಾರೆ ನಾನು ಆವತ್ತು ಮಾಡಿದ ಅದು ನನ್ನ ದೃಷ್ಟಿಯಲ್ಲಿ ಸಣ್ಣ ತಪ್ಪು ಅಂತ ಅನಿಸಿರ್ಬೋದು, ಆದರೆ ಅದು ಸಣ್ಣ ತಪ್ಪು ಅಲ್ಲಮ್ಮ. ಅದು ನಾನು ಹಂಗೆ ಮಾಡಿದ್ರು ಅದು ನನ್ನ ರಾಯರಿಗೆ ಖುಷಿಯಾಗುತ್ತೆ, ಆ ರೀತಿ ಮಾಡಬೇಕು. ಅದಕ್ಕೆ ಆವತ್ತು ನಾನು ತೆಗೆದ ವಸ್ತು ಎಷ್ಟು ಬೆಲೆ ಬಾಳುವಂಥದ್ದು ಆವಾಗ, ಈಗ ಅಷ್ಟೇ ಬೆಲೆ ಬಾಳುವಂಥ ವಸ್ತುವನ್ನು ಆ ಮದುಮಗಳಿಗೆ, ಆ ಹೆಣ್ಣು ಮಗಳಿಗೆ ಕೊಡ್ತಾ ಇದ್ದೀನಮ್ಮ ನಾನು. ನನಗದು ಖುಷಿ. ಇದರಲ್ಲಿ ಯಾವುದೇ ರೀತಿ ಮತ್ಸರ ಇಲ್ಲ. ಯಾವಾಗಲೂ ನೋಡಿ ಅಮ್ಮ, ಒಂಥರ ಮತ್ಸರ ಇರುತ್ತೆ ನಮಗೆ, ಅಕ್ಕ ತಂಗಿಯರೆಲ್ಲ ಅಂದ ಮೇಲೆ ಒಂಥರ ಮತ್ಸರ. ಯಾಕೆ? ಅಯ್ಯೋ ನೋಡಿ ಅವರೊಂದು ಸೀರೆ ಉಟ್ಟರೆ ಒಂಥರ ಮತ್ಸರ, ಅದಕ್ಕಿಂತ ಅವರು 4,000 ರೂಪಾಯಿ ಸೀರೆ ಉಟ್ಟರೆ ನಾನು 10,000 ರೂಪಾಯಿ ಸೀರೆ ಉಡ್ತೀನಿ, ಆದರೂ ಒಂಥರ ಮತ್ಸರ. ಇನ್ನೂ ಒಂಥರ ಅವ್ರು ನೋಡಿದಾಗ ಒಂಥರ ಕೇಳಿರಮ್ಮೆ, ಇದೆಲ್ಲ ಇತ್ತಮ್ಮ. ಆದರೆ ನಿಜ ಹೇಳ್ತೀನಿ, ನನ್ನ ರಾಯರ ಪೂಜೆ ಮಾಡಿದ ಮೇಲೆ ಅದನ್ನೆಲ್ಲ ಬಿಟ್ಟುಬಿಟ್ಟೆ ತಾಯಿ ನಾನು. ಖಂಡಿತ ಅದನ್ನೆಲ್ಲ ಬಿಟ್ಟೆ ನಾನು. ಯಾಕಂದರೆ ನನ್ನಲ್ಲಿ ಪರಿವರ್ತನೆಯನ್ನು ನಾನಾಗಿ ಮಾಡಿಕೊಂಡೆ. ರಾಯರು ಮಾಡೋದು ಅಲ್ಲಮ್ಮ ಇದು, ನನ್ನಲ್ಲಿ ಪರಿವರ್ತನೆಯನ್ನು ನಾನಾಗಿ ಮಾಡ್ಕೋಬೇಕು. ರಾಯರು ಮಾಡ್ತಾರೆ ಇಲ್ಲ. ಕೆಲವೊಂದು ಪರಿವರ್ತನೆಯನ್ನು ನಾವು ಮಾಡಿದರೆ ಕೆಲವೊಂದು ಪರಿವರ್ತನೆಯನ್ನು ರಾಯರು ಮಾಡ್ತಾರೆ. ನಮ್ಮ ಹತ್ರ ಆಗೋದೇ ಇಲ್ಲ, ನೀನೇ ಮಾಡಪ್ಪ ಅಂದಾಗ ಅವ್ರು ಮಾಡ್ತಾರೆ. ಇದು ನನ್ನ ಹತ್ರ ಸಾಧ್ಯ, ಈ ಪರಿವರ್ತನೆ ನಾನು ಮಾಡ್ಕೋತೀನಿ ಅಂದಾಗ ಖಂಡಿತವಾಗಿ ಅವ್ರ ಆಶೀರ್ವಾದ ಇರುತ್ತೆ ಅಮ್ಮ. ಹಾಗಾಗಿ ಮೇ ತಿಂಗಳಲ್ಲಿ ಮದುವೆ ಇದೆ. ಯಾಕೆ ಹೇಳಿದೆ ಅಂದರೆ, ಆವತ್ತು ಅವರು ಮಾಡಿದಂಥ ಇವರು ದಂಪತಿಗಳು ಮಾಡಿದಂಥ ಕೆಲಸನ ಆವತ್ತು ನಾನು ಮಾಡಿದ್ರು ಬಹುಶಃ ಇಷ್ಟು ಪಶ್ಚಾತ್ತಾಪ ಪಡುವಂಥದ್ದು ಇರಲಿಲ್ವಾಗಿತ್ತೇನೋ ಅಂತ ನನಗನ್ಸುತ್ತೆ. ಇನ್ನೊಂದು ಖುಷಿ ಅಂದರೆ, ಬಹುಶಃ ಊರವರೆಲ್ಲರೂ ಆಶ್ಚರ್ಯಪಡ್ತಾರೆ, ಅಯ್ಯಯ್ಯಪ್ಪ ಏನಪ್ಪ ತಾನೇ ಎಲ್ಲ ಓಡಾಡ್ತಾರೆ, ಗಂಡ ಹೆಂಡತಿ ಏನು ಓಡಾಡ್ತಾರೆ. ಹೆಮ್ಮೆ ವಿಷಯ ನನಗೆ. ಈ ಹೆಮ್ಮೆ ವಿಷಯ ಹೆಮ್ಮೆ ಪಡೋಕ್ಕೋಸ್ಕರನೇ ಏನೂ ಗೊತ್ತಿಲ್ಲ, ರಾಯರು ಹಿಂಗೆ ಮಾಡಿದಾರೇನೋ ಅಂತ ಅನಿಸುತ್ತೆ. ಅಂತೂ ನಾನು ಮಾಡಿದಂಥ ಆ ತಪ್ಪಿಗೆ ನಾನು ಪೂರ್ತಿಯಾಗಿ
ಶಿಕ್ಷೆಯನ್ನು ನಾನು ಕೊಟ್ಕೊಂಡಿದ್ದೀನಮ್ಮ. ಅದಕ್ಕೆ ಪರಿಹಾರ, ಪಶ್ಚಾತ್ತಾಪ ಎಲ್ಲನೂ ನಾನು ಇದು ಮಾಡ್ಕೊಂಡಿದ್ದೀನಿ. ನನ್ನ ರಾಯರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ, ನೀವು ಅನ್ಯಾಯವನ್ನು ಖಂಡಿತ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾರೇ ಆಗಿರಲಿ ರಾಯರ ಭಕ್ತರು ಮಾಡೋಕ್ಕೆ ಹೋಗ್ಬಿಡ್ರಿ. ನಿಮಗೆ ಮಾತ್ರ ಖಂಡಿತವಾಗಿಯೂ ರಾಯರಿದ್ದಾರೆ. ನೀವು ಹಿಂದೊಮ್ಮೆ ವಿಡಿಯೋ ಹಾಕಿದ್ರಿ ಅಮ್ಮ, ಏನು ಹಾಕಿದ್ರಿ ಅಂದರೆ ರಾಯರ ಭಕ್ತರನ್ನು ಮುಟ್ಟಿದ್ರೆ ರಾಯರು ಸುಮ್ಮನೆ ಬಿಡಲ್ಲ ಅಂತ. ಯಾರೋ ಒಂದು ಹೆಣ್ಣು ಮಗಳಿಗೆ ಅವರ ಕುಟುಂಬದವರೇ ಹೊಡೆದ್ರು ಅನ್ನೋದನ್ನು ಹಾಕಿದರೆ ತುಂಬ ನೋವಾಗೋಯ್ತಮ್ಮ. ಅಷ್ಟೊತ್ತಿಗೆ ನನಗೆ ಖಂಡಿತ ನೋವಾಗೋಯ್ತು. ಅದೇ ಹೇಳಿದ್ನಲ್ಲ, ಅನ್ಯಾಯ ಮಾಡಿದರೆ ನಮ್ಮ ದೇವರೇ ನಮ್ಗೆ ತಿರ್ಗಾ ಹೊಡೆಯುತ್ತೆ, ನ್ಯಾಯ ಮಾಡಿದರೆ ನಮ್ಮ ದೇವರೇ ನಮ್ಗೆ ಒಳ್ಳೇದು ಮಾಡುತ್ತೆ ಅಂತ. ಅದನ್ನೆಲ್ಲ ಕೇಳಿದಾಗ ತುಂಬ ನೋವಾಯಿತು. ಇವತ್ತು ನಾವೇನು ಮಾಡ್ತೀವಿ ಅದನ್ನು ನಾಳೆ ಮತ್ತೊಬ್ಬರು ಮಾಡೇ ಮಾಡ್ತಾರಮ್ಮ. ಇಲ್ಲ, ಅಷ್ಟರೊಳಗೆ ನಾವು ಪಶ್ಚಾತ್ತಾಪ ಪಟ್ಟು ಅದಕ್ಕೊಂದು ಸೂಕ್ತ ಪರಿಹಾರವನ್ನು ಕಂಡುಹಿಡಬೇಕು. ಇಲ್ಲ ರಾಯರು ಬಂದು ನಮಗೆ ಹೇಳಬೇಕು. ನಮ್ಮ ಜೊತೆಗೆ ರಾಯರು ಅನ್ನೋ ದೊಡ್ಡ ಆಸ್ತಿ ಇದೆಯಮ್ಮ. ಆ ಆಸ್ತಿನೇ ನಮಗಿರುವಾಗ ನಮ್ಗೆ ಯಾಕಮ್ಮ ಬೇರೆಯವ್ರ ವಸ್ತು ಅಲ್ವಾ? ಅದು ಈಗೆಲ್ಲ ಯೋಚನೆ ಬರ್ತಾ ಇದೆಯಮ್ಮ. ಆವಾಗೆಲ್ಲ ಯೋಚನೆ ಇಲ್ಲ ನನಗೆ. ಆವಾಗ ಬರೀ ಹೊಟ್ಟೆ ಕಿಚ್ಚು ಮಾಡುವಂಥದ್ದು, ಬರೀ ಹೊಟ್ಟೆ ಕಿಚ್ಚು. ಅವರು ನೋಡ್ರಾಗಲ್ಲ, ಅವ್ರು ಹುಟ್ರಾಗಲ್ಲ, ಅವ್ರು ತೊಟ್ರಾಗಲ್ಲ, ಅವ್ರು ಎಲ್ಲರೂ ಫಂಕ್ಷನಿಗೆ ಹೋದ್ರಾಗಲ್ಲ, ಈ ರೀತಿ ಇದೆಲ್ಲ ಬಿಟ್ಬಿಟ್ಟಿದ್ದಾನಮ್ಮ. ಖುಷಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ. ಇರೋ 2 ಮಕ್ಕಳು ಚೆನ್ನಾಗಿದ್ದಾರೆ, ಗಂಡು ಚೆನ್ನಾಗಿದ್ದಾರೆ, ಎಲ್ಲರ ಜೊತೆ ಚೆನ್ನಾಗಿದ್ದೀನಿ. ಜೊತೆಗೆ ಮೇಯಲ್ಲಿ ಮದುವೆ ಇದೆಯಮ್ಮ. ಖಂಡಿತವಾಗಿಯೂ ನೀವು ಬರಬೇಕು. ನಾನು ಹೇಳಬೇಕು ನಾನು ಇಷ್ಟೆಲ್ಲ ಹೇಳೋ ಕಾರಣ ಏನು ಅಂದರೆ, ರಾಯರ ಭಕ್ತರಾಗಿ ನಾನು ಅಷ್ಟು ಅನುಷ್ಠಾನ ಮಾಡಿದೆ, ಇಷ್ಟು ಅನುಷ್ಠಾನ ಮಾಡಿದೆ ಅದಲ್ಲ. ರಾಯರ ಭಕ್ತರಾಗಿ ನನ್ನಲ್ಲಿ ತಪ್ಪು ಅಂತ ಕಂಡದ್ದನ್ನು ರಾಯರಿಗೆ ಅರ್ಪಿಸಿಬಿಡ್ಬೇಕದು. ನಾನು ತಪ್ಪು ಮಾಡ್ತಾ ಇದ್ದೀನಿ ತಂದೆ, ತಪ್ಪೋ ಸರಿ ಅಂತ ನೀ ದಾರಿ ತೋರಿಸಿ. ತಪ್ಪಲ್ಲ ನಂದು ಸರಿ ಅಂತ ವಾದ ಮಾಡ್ತಾ ಇದ್ದೀನಿ, ಆದರೆ ಅದು ನಿನಗೆ ಗೊತ್ತಲ್ವ ತಂದೆ ಅನ್ನುವ ಆ ರೀತಿಯ ಇದನ್ನೆಲ್ಲ ಬಿಟ್ಟು ಬಿಡಬೇಕು. ಅದಕ್ಕಾಗಿ ಹೇಳಿದ್ದೀನಮ್ಮ. ನಾನಂತೂ ಸುಖಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ. ನನ್ನ ರಾಯರು ಸದಾ ನಮ್ಮ ಜೊತೆಗಿದ್ದಾರಮ್ಮ. ಆ ಒಂದು ಧೈರ್ಯ, ಯಾಕಂದರೆ ರಾಯರಿಗೊಂಥರ ಮುದ್ದು ಮಗಳಾಗ್ಬಿಟ್ಟಿದ್ದೀನಮ್ಮ ನಾನು. ಯಾಕಂದರೆ ಈ ಯಾವ ತಪ್ಪು ಮಾಡಲ್ಲ, ತಪ್ಪು ಮಾಡಿದ್ದು ತಪ್ಪು ಅಂತ ಗೊತ್ತಾದರೆ ಬಂದು ಹೇಳ್ತೀನಿ, ನೋಡು ಈ ತಪ್ಪು ಮಾಡಿಬಿಟ್ಟಿದ್ದೀನಿ, ನೋಡು ಏನು ಮಾಡ್ತೀಯ ನೋಡು ಅಂತೀನಿ. ನನ್ನನ್ನು ನಾನು ತಿದ್ಕೊಂಡಿದ್ದೀನಿ, ನನ್ನ ಮಕ್ಕಳಿಗೂ ಹೇಳ್ತೀನಿ, ನನ್ನ ಗಂಡಿಗೂ ಅದ್ರದ್ದು ಅರಿವೆಲ್ಲ ಇದೆ ನಮಗೆ. ಹಾಗಾಗಿ ಚೆನ್ನಾಗಿದ್ದೀವಿ ಅಮ್ಮ. ರಾಯರನ್ನು ಪೂಜೆ ಮಾಡಿ ಈ ರೀತಿ ಪೂಜೆಯನ್ನು ಮಾಡಲಿಕ್ಕೆ ಹೇಳಿ ಎಲ್ರಿಗೂ. ರಾಯರು ಎಷ್ಟು ಇದಾಗಿ ನೋಡ್ಕೋತಾರೆ ಅಂದರೆ, ಮುದ್ದು ಮಕ್ಕಳು ತೊಟ್ಲಲ್ಲಿ ಇರುವಂಥ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊತೀವಿ ನಾವು, ಹಾಗೆ ರಾಯರು ನಮ್ಮನ್ನು ನೋಡ್ಕೋತಾರಮ್ಮ ನಾವು ಆ ರೀತಿ ಇದ್ದಾಗ ಅಂತ ಹೇಳ್ತಾ ಇದ್ರು. ಹಾಗಾಗಿ ಎಷ್ಟೋ ಜನ ಕೇಳಿದ್ದೀನಿ ಬಿಡಿ, ಎಷ್ಟೋ ಜನ ಅಯ್ಯೋ ಏನಿಲ್ಲ ಬಿಡಿ ಅಮ್ಮ, ಯಾರ ಮೇಲೆ ಏನು ಸಾಧಿಸಬೇಕು, ಯಾರ ಮೇಲೆ ಏನು ಸಾಧಿಸಿದ್ರು ನಮ್ಮ ರಾಯರಿಗೆ ಗೊತ್ತಾಗಲ್ವಾ, ಒಳ್ಳೆಯದನ್ನು ಮಾಡೋದಿದ್ರೆ ನಮ್ಮ ರಾಯರೇ ಮಾಡ್ತಾರೆ ಅಂತ ಹೇಳೋದನ್ನು ಸಹಿತ ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲರೂ ಆದಷ್ಟು ನಾವು ರಾಯರ ಹತ್ರ ಆಗೋಣ, ಇನ್ನೂ ರಾಯರಿಗೆ ಹತ್ರ ಆಗೋಣ, ರಾಯರಿಗೆ ಮೆಚ್ಚುಗೆಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.